ಭಕ್ತರೇ, ಜೀವನದಲ್ಲಿ ಕೆಲ ಕ್ಷಣಗಳಿರ್ತವೆ. ಅವು ನಾವು ಮಾಡಿದ್ದಲ್ಲ, ಆದರೆ ದೇವರು ನಮಗಾಗಿ ಮಾಡಿದ್ದು. ಮಂತ್ರಾಲಯಕ್ಕೆ ಹೋಗುವ ಪ್ರತಿಯೊಬ್ಬ ಭಕ್ತನಿಗೂ ಒಂದು ಅನುಭವ ಇದ್ದೇ ಇರ್ತದೆ. ಆ ಅನುಭವವೇ ರಾಯರ ಸಾಕ್ಷಾತ್ಕಾರ. ಇಂದು ನಾನು ನಿಮಗೆ ಹೇಳಲಿರುವಂತಹ ಕತೆ ಒಬ್ಬ ಭಕ್ತನ ಜೀವನದಲ್ಲಿ ನಡೆದ ನಿಜವಾದಂತಹ ಘಟನೆ. ಒಂದು ಸಣ್ಣ ತಪ್ಪು, ಒಂದು ಸಣ್ಣ ಕೋಪ, ಆದರೆ ಕೊನೆಯಲ್ಲಿ ರಾಯರ ದಯೆ ಹೇಗೆ ವ್ಯಕ್ತವಾಗುತ್ತೆ ಅನ್ನೋದು. ಬನ್ನಿ, ಮದುವೆಯಾದಂತಹ ಮೊದಲ ವರ್ಷ, ಹೊಸ ಜೀವನ, ಹೊಸ ಸಂಬಂಧ. ಒಬ್ಬ ಗಂಡ ತನ್ನ ಹೆಂಡತಿಯನ್ನು ಮಂತ್ರಾಲಯಕ್ಕೆ ಕರೆದುಕೊಂಡು ಹೋಗ್ತಾನೆ. ಅವಳು ಕೇವಲ 18 ವರ್ಷದವಳು. ಮರಾಠಿ ಮಾತ್ರ ಗೊತ್ತು, ಇಲ್ಲಿ ಕನ್ನಡ ಗೊತ್ತಿಲ್ಲ. ಅವರಿಗೆಲ್ಲ ಹೊಸ ಜಾಗ, ಹೊಸ ಜನ. ಆದರೂ ಮನಸ್ಸಿನಲ್ಲಿ ಒಂದೇ ಭಾವನೆ, ರಾಯರ ದರ್ಶನ. ಅವರು ರಾಯರ ಸೇವೆ, ಸರ್ವ ಸೇವೆಯನ್ನು ಮುಗಿಸ್ತಾರೆ. ಹುಬ್ಬಳ್ಳಿ ಛತ್ರದಲ್ಲಿ ಬಂದು ವಿಶ್ರಾಂತಿಯನ್ನು ಪಡಿತಾರೆ. ಮತ್ತು ಸ್ವಲ್ಪ ಸಮಯದ ನಂತರ ಪಂಚಾಮೃತವನ್ನು ತೆಗೆದುಕೊಳ್ಳಲು ಹೋಗ್ತಾರೆ. ಗಂಡ ಹೇಳ್ತಾನೆ, ಲೋಟ ತೆಗೆದುಕೊಂಡು ಬಾ. ಆದರೆ ಅವಳು ಅದನ್ನು ಮರೆತು ಬಿಡ್ತಾಳೆ. ಇಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಮಾನವ ಸ್ವಭಾವ ಸ್ವಲ್ಪ ಕೋಪ, ಸ್ವಲ್ಪ ಅಹಂಕಾರ. ಅವನು ಅವಳ ಮೇಲೆ ಜೋರು ಮಾಡ್ತಾನೆ. ಆದರೆ ಭಕ್ತರೇ, ಇಲ್ಲಿ ಗಮನಿಸಬೇಕಾದದ್ದು ಏನು ಗೊತ್ತಾ? ನಮ್ಮ ಸಣ್ಣ ಕೋಪ ಕೂಡ ಒಂದು ಪರೀಕ್ಷೆ. ಆ ಕ್ಷಣದಲ್ಲಿ ದೇವರು ನೋಡ್ತಿರ್ತಾನೆ, ನೀವು ಹೇಗೆ ಪ್ರತಿಕ್ರಿಯಿಸ್ತೀಯ ಅನ್ನೋದನ್ನು. ಆದರೂ ರಾಯರ ದಯೆ ಅಲ್ಲಿ ನಿಲ್ಲೋದೇ ಇಲ್ಲ. ಅವರು ಮುಂದೆ ನೋಡ್ತಾರೆ. ಒಬ್ಬ ಭಟ್ರು ಪ್ಲಾಸ್ಟಿಕ್ ಲೋಟಗಳನ್ನು ಹಿಡಿದು ನಿಂತಿರ್ತಾರೆ. ಇದು ಏನು ಸಾಧಾರಣ ಘಟನೆನ ಅಲ್ಲ, ಇದು ರಾಯರ ವ್ಯವಸ್ಥೆ. ಅವರು ಪಂಚಾಮೃತ ತೆಗೆದುಕೊಳ್ತಾರೆ, ಕುಡಿಯುತ್ತಾರೆ, ರೂಮಿಗೆ ತರ್ತಾರೆ. ಆದರೆ ಮನಸ್ಸಿನೊಳಗಿನ ಸಣ್ಣ ನೋವು ಇನ್ನೂ ಉಳಿದಿದೆ. ಊಟಕ್ಕೆ ಹೋಗುವ ಸಮಯ ಬರುತ್ತೆ. ಗಂಡ ಸಿದ್ಧನಾಗ್ತಾನೆ. ಆದರೆ ಹೆಂಡತಿ ಹೇಳ್ತಾಳೆ, ನಾನು ಊಟ ಮಾಡೋದಿಲ್ಲ. ಅವಳು ನೋವಿನಲ್ಲಿ, ಆದರೆ ತನ್ನ ಭಾವನೆಗೆ ಬಗ್ಗುವುದಿಲ್ಲ. ಗಂಡ ಎಷ್ಟೇ ಹೇಳಿದ್ರೂ ಕೇಳೋದಿಲ್ಲ. ರಾಯರ ವಿಷಯ ಹೇಳಿದ್ರೂ ಕೇಳೋದಿಲ್ಲ. ಕೊನೆಯಲ್ಲಿ ಅವನು ಒಬ್ಬನೇ ಹೋಗಿ ಊಟವನ್ನು ಮಾಡ್ತಾನೆ. ಭಕ್ತರೇ, ಇದು ಜೀವನದಲ್ಲಿ ಆಗುವಂತಹ ಒಂದು ಸಾಮಾನ್ಯ ಘಟನೆ. ಆದರೆ ಇಲ್ಲಿ ಒಂದು ಪಾಠ ಇದೆ. ಕೋಪದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳು ನಂತರ ನೋವನ್ನು ಕೊಡ್ತವೆ ಅನ್ನೋದು. ಇನ್ನು ಸಂಜೆ ಆಯಿತು. ಹೆಂಡತಿ ಅಳುವ ಧ್ವನಿಯಿಂದ ಗಂಡ ಎಚ್ಚರವಾಗ್ತಾನೆ. ಯಾಕೆ ಅಳ್ತೀಯ? ಅವಳು ಹೇಳ್ತಾಳೆ, ಹಸಿವಾಗಿದೆ, ಜೀವ ಹೋಗ್ತಿದೆ. ಅವನು ಹೇಳ್ತಾನೆ, ಹೋಟೆಲ್ಗೆ ಹೋಗೋಣ. ಆದರೆ ಅವಳು ಹೇಳ್ತಾಳೆ, ನನಗೆ ರಾಯರ ಪ್ರಸಾದದ ಊಟನೇ ಬೇಕು. ಇದು ಸಾಮಾನ್ಯ ಮಾತಾ? ಇಲ್ಲ, ಅದು ಭಕ್ತಿ. ಸಮಯ 5:30. ಸಾಧಾರಣವಾಗಿ ಊಟ ಖಾಲಿಯಾಗಿರುತ್ತೆ, ಊಟ ಸಿಗೋದಿಲ್ಲ. ಆದರೆ ಅವಳ ಹಠ, ಅವಳ ನಂಬಿಕೆ. ಅವರು ಮಠದ ಸುತ್ತಲೂ ಹೋಗ್ತಾರೆ. ಅಷ್ಟರಲ್ಲಿ ಒಂದು ಸಣ್ಣ ತಿಂಡಿ ಕಾಣಿಸುತ್ತೆ. ಅವನು ಒಳಗೆ ನೋಡ್ತಾನೆ. 4 ಭಟ್ರಿರ್ತಾರೆ. ಭಟ್ರು ನಿಂತಿದ್ದಾರೆ. ಅವನು ಹೇಳ್ತಾನೆ, ನನ್ನ ಹೆಂಡತಿ ಊಟ ಮಾಡಿಲ್ಲ, ಊಟ ಏನಾದರೂ ಸಿಗ್ಬೋದಾ?
ಅವ್ರು ಹೇಳ್ತಾರೆ, ನಾವು ಅದಕ್ಕೆ ನಿಂತಿದ್ದೇವೆ, ಬೇಗ ಕಳಿಸಿ. ಇದು ಏನು? ಇದು ಯಾದೃಚ್ಛಿತವಲ್ವಲ್ಲ? ಇದು ರಾಯರ ವ್ಯವಸ್ಥೆನಾ? ಇದೇ ನಮಗಾಗಿ ಕಾಯ್ತಿದ್ದಾರೆ ಅಂತ ಹೇಳ್ತಿದ್ರಲ್ಲ, ಇದೇನು ರಾಯರ ವ್ಯವಸ್ಥೆನಾ? ಬನ್ನಿ ತಿಳಿಯೋಣ. ಹೆಂಡತಿ ಹೋಗಿ ಊಟವನ್ನು ಮಾಡ್ತಾಳೆ. ಮತ್ತೆ ಬಂದು ಹೇಳ್ತಾಳೆ, ಭಟ್ರು ಮೃಷ್ಟಾನ್ನ ಭೋಜನವನ್ನು ಮಾಡಿಸಿದ್ರು, ಗಂಡನು ನಿಟ್ಟುಸನ್ನ ಬಿಡ್ತಾನೆ. ರಾಯರೇ ಕಾಪಾಡ್ದಲ್ಲಪ್ಪ ಅಂಥೇಳಿ. ಭಕ್ತರೇ, ಈ ಕತೆ ನಿಮಗೆ ಏನನ್ನ ಹೇಳ್ತದೆ ಅಂದರೆ, ದೇವರು ನಮ್ಮನ್ನು ಪರೀಕ್ಷಿಸ್ತಾನೆ. ನಮ್ಮ ಕೋಪ ನಮ್ಮ ಶತ್ರು. ಭಕ್ತಿ ಇದ್ದರೆ ದಾರಿ ಸಿಗ್ತದೆ, ನಂಬಿಕೆ ಇದ್ದರೆ ಅದ್ಭುತಗಳು ಕೂಡ ನಡೀತವೆ. ಮುಖ್ಯವಾಗಿ ರಾಯರು ಯಾರನ್ನೂ ಕೂಡ ಹಸಿವಿನಿಂದ ಬಿಡೋದಿಲ್ಲ. ರಾಯರ ಭಕ್ತನು ಅಳುವಂತಹ ಧ್ವನಿ ರಾಯರು ಕೇಳ್ತಾರೆ. ನಿಮ್ಮ ಜೀವನದಲ್ಲೂ ಸಮಸ್ಯೆಗಳಿದೆಯಾ? ನೀವು ಕೇವಲ ಒಂದು ಮಾತನ್ನು ಹೇಳಿ, ಓಂ ಶ್ರೀ ರಾಘವೇಂದ್ರಾಯ ನಮಃ, ರಾಯರ ಕೃಪೆ ನಿಮ್ಗೆ ಯಾವಾಗಲೂ ಕೂಡ ಇರಲಿ. ಮತ್ತು ನಾವು ನಿರ್ಮಿಸಲಿಕ್ಕೆ ಒಂದು ಹೆಜ್ಜೆ ಹಾಕಿರುವಂತಹ 108 ಕೋಟಿ ಜಪಯಜ್ಞವನ್ನು ಒಂದು ಸಂಕಲ್ಪ ಮಾಡಿದಂತಹ ಶ್ರೀ ರಾಘವೇಂದ್ರ ಜಪಾಲಯದ ಮಂದಿರ ನಿರ್ಮಾಣಕ್ಕೆ ಭೂದೇಣಿಗೆಯನ್ನು ನೀಡಲಿಕ್ಕೆ ತಾವು ಕೂಡ ಸಹಾಯ ಮಾಡ್ತಿರಲ್ವ? ಸಹಾಯ ಮಾಡೋದೇ ಆದರೆ www.japalaya.org ಹೋಗಿ, ಅಲ್ಲಿ ನಿಮಗೆ ಎಲ್ಲ ವಿವರವನ್ನು, ನಮ್ಮ ಟ್ರಸ್ಟ್ನ ವಿವರ ಸಿಗುತ್ತೆ, ದೇಣಿಗೆ ವಿವರ ಸಿಗುತ್ತೆ, ಟ್ರಸ್ಟ್ನ ಅಕೌಂಟ್ ನಂಬರ್ ಸಿಗುತ್ತೆ, QR ಕೋಡ್ ಸಿಗುತ್ತೆ, ನಮ್ಮ ಸಂಪರ್ಕ ಸಂಖ್ಯೆ ಕೂಡ ಸಿಗುತ್ತೆ. ನೀವು ರಾಯರ ಸೇವೆ ಮಾಡುವುದೇ ಆದರೆ ಜಪಾಲಯ ಒಂದು ಮಂದಿರ ಕಟ್ಟಲಿಕ್ಕೆ ನೀವು ಕೂಡ ಕೈ ಜೋಡಿಸಿ. ಮತ್ತು ನಿಮ್ಮ ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲೂ ಅನುಭವ ಆಗಿರುತ್ತೆ. ಕೆಲವರಿಗೆ ಸಂಕೋಚ, ಕೆಲವರಿಗೆ ಭಯ, ನಾವು ಯಾಕೆ ಮೀಡಿಯಾ ಮುಂದೆ ಕಾಣಿಸ್ಕೋಬೇಕು, ರಾಯರ ಭಕ್ತಿ ನಮ್ಮಲ್ಲೇ ಇರಲಿ ಅನ್ನೋದು ಅಂತ ಇರ್ತದೆ. ಇರಲಿ, ಪರವಾಗಿಲ್ಲ. ಆದರೆ ನಿಮ್ಮಲ್ಲಾದಂತಹ ಅನುಭವ ಹಂಚಿಕೊಳ್ಳೋದ್ರಿಂದ, ನಿಮ್ಮ ಹೆಸರು ಬೇಡ, ನಿಮ್ಮ ವಿಡಿಯೋ ಬೇಡ, ನಿಮ್ಮ ಧ್ವನಿಯಿಂದ ರಾಯರ ಅನುಭವವನ್ನು ಹಂಚಿಕೊಳ್ಳೋದಾದರೆ ಎಲ್ಲೋ ಒಬ್ಬರು ಕುಗ್ಗುತ್ತಿರ್ತಾರೆ, ಅವರಿಗೆ ಒಂದು ಮರುಜೀವ ಬಂದಂಗೆ ಆಗುತ್ತೆ. ಹೌದು, ನನ್ನ ಜೀವನದಲ್ಲೂ ಹೀಗಾಗ್ಬೋದು, ನಾನು ಆತ್ಮಹತ್ಯೆ ಮಾಡ್ಕೊಳಲ್ಲ. ಇವರೆಲ್ಲರೂ ಒಂದು ಅನುಭವವನ್ನು ಹೇಳ್ಕೊಳ್ತಿದ್ದಾರೆ, ನನ್ನ ಜೀವನದಲ್ಲೂ ಒಂದು ಅನುಭವ ಆಗ್ಬೋದು ಅನ್ನೋ ವಿಶ್ವಾಸ ಅದು ಮತ್ತಷ್ಟು ಒಂದು ಜೀವಗಳನ್ನು ಉಳಿಸುತ್ತೆ. ಅದು ರಾಯರ ಎಡೆಗೆ ಕರ್ಕೊಂಡೋಗುತ್ತೆ. ಆ ಪುಣ್ಯ ನಿಮಗೆ ಸಿಗುತ್ತೆ. ಆದ್ದರಿಂದ ನಿಮ್ಮ ಜೀವನದಲ್ಲಾದಂತಹ ರಾಯರ ಪವಾಡವನ್ನು, ರಾಯರ ಅನುಭವವನ್ನು ರಾಯರ ಭಕ್ತ ಚಾನಲ್ನೊಂದಿಗೆ ಹಂಚಿಕೊಳ್ಳಿ. ನಿಮಗೆ ರಾಯರ ಭಕ್ತ ಚಾನಲ್ನ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಅಲ್ಲಿ ವಾಟ್ಸಪ್ ಮಾಡೋದ್ರ ಮೂಲಕ ತಮ್ಮ ಸಮಯವನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಮತ್ತು ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬೋದು. ಎಲ್ಲರಿಗೂ ರಾಯರು ಶುಭ ಮಾಡಲಿ. ಹಾಗೂ 108 ಕೋಟಿ ಜಪಯಜ್ಞ ಪ್ರಾರಂಭ ಮಾಡಲಿಕ್ಕೆ ತಮ್ಮೆಲ್ಲರ ಕೈ ಜೋಡಿಸಲಿ ಅಂತ ನಾನು ಕೇಳ್ಕೊತೇನೆ. ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.